ತಾವೇ ಕಷ್ಟಪಟ್ಟು ಕಟ್ಟಿದ ಮನೆಯಲ್ಲಿ ನೆಮ್ಮದಿಯಿಂದ ಬದುಕಲು ಬಿಡದೆ ಆಸ್ತಿಗಾಗಿ ಸೊಸೆ ನಿರಂತರವಾಗಿ ನರಕಯಾತನೆ ನೀಡ್ತಾ ಇದ್ದಾಳೆ ಅಂತ ಆರೋಪಿಸಿ ಸುಮಾರು 60 ವರ್ಷ ಪ್ರಾಯದ ವೃದ್ಧೆಯೊಬ್ರು ಜಿಲ್ಲಾಧಿಕಾರಿ ಕಚೇರಿ ಎದುರು ಕಣ್ಣೀರಿಟ್ಟಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಸಣ್ಣಮ್ಮ ಎಂಬ ವೃದ್ಧೆ ಸಂಕಷ್ಟಕ್ಕೆ ಸಿಲುಕಿದ್ದು ತಮ್ಮ ಅಳಲನ್ನ ತೋಡಿಕೊಂಡಿರ್ತಕ್ಕಂಥ ಅವರು ತಮ್ಮ ಸೊಸೆ ಶಶಿಕಲಾ ಹಾಗೂ ಇತರ ಸಂಬಂಧಿಕರು ತಮಗೂ ಹಾಗೂ ತಮ್ಮ ಹೆಣ್ಣು ಮಕ್ಕಳಿಗೂ ತೀವ್ರತರವಾದ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ದೂರಿದ್ದಾರೆ. ಮನೆ ಮತ್ತೆ ಸಮಸ್ತ ಆಸ್ತಿಯನ್ನ ತನ್ನ ಹೆಸರಿಗೆ ಬರ್ಕೊಡುವಂತೆ ಒತ್ತಾಯಿಸಿ ವಕೀಲರ ಮೂಲಕವೂ ಕೂಡ ತೊಂದರೆಯನ್ನ ಕೊಡಲಾಗ್ತಾ ಇದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ತಾವು ಸ್ವಂತ ಕಷ್ಟದಿಂದ ಮನೆ ಕಟ್ಟಿ ಜಮೀನನ್ನ ಉಳಿಸ್ಕೊಂಡು ಬಂದಿದ್ರು ಕೂಡ ಇಂದು ನೆಮ್ಮದಿ ಇಲ್ಲದಂತಾಗಿ ಹೋಗ್ಬಿಟ್ಟಿದೆ ಅಂತ ಅಳಲನ್ನು ತೋಡಿಕೊಂಡಿದ್ದಾರೆ ಸಣ್ಣಮ್ಮ. ಇನ್ನು ನನಗೆ ಬದುಕು ಸಿಗಬೇಕು, ನನ್ನ ಮನೆಯಲ್ಲಿ ನಾನು ನೆಮ್ಮದಿಯಾಗಿ ಇರಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ತಮಗೆ ನ್ಯಾಯ ಮತ್ತೆ ರಕ್ಷಣೆಯನ್ನು ಒದಗಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಸಣ್ಣಮ್ಮ ನನಗೆ ಭಾರಿ ಅನಸ್ರಾಸ್ತಮಕ ಹಾಕುವಂತ ನನ್ನ ಭಾರಿ ಸತ್ತವ್ರೆ. ರಾಮೇಶ, ದೇವರಾಜ, ಸಣ್ಣಸ್ವಾಮಿ, ಶಶಿಕಲಾ ಊರವರು. ಯಾರು ಶಶಿಕಲಾ? ಯಾರದು? ಸೊಸೆ. ನಿಮ್ಮ ಸೊಸೆನ? ಏನಂತ? ಇಲ್ಲಿ ನೋಡಿ ಬೆಲೆ ಕ್ಯಾಮ್ರಾ ನೋಡ್ಕೊಂಡು. ಶಶಿಕಲಾ, ರಾಮೇಶ, ಸಣ್ಣಸ್ವಾಮಿ. ಅಲ್ಲ, ಶಶಿಕಲಾ ಯಾರು? ಸೊಸೆ. ಯಾರ ಸೊಸೆ? ನನ್ನ ಸೊಸೆ. ನನ್ನ ಸೊಸೆಯಿಂದ ನನಗೆ ನರ್ಕ ಐತೆ, ಅನಾಶ್ರಮಕ್ಕೆ ಹಾಕು ಅಂತಾಳೆ. ನನಗೆ ತೀರಾ ಹುಷಾರಿಲ್ಲ. ನಾನು ಕಟ್ಟಿದ ಮನೇಲಿ ನಾನು ಇರಬಾರ್ದ. ಕಷ್ಟಪಟ್ಟು ಕಟ್ಟಿದ್ದೀನಿ, ಕಷ್ಟಪಟ್ಟು ಜಮೀನು ಉಳಿಸಿದ್ದೀನಿ, ಆಸ್ತಿ ಉಳಿಸಿದ್ದೀನಿ, ಒಂದು ಕುಂಟನೂ ಮಾರಿಲ್ಲ. ನನಗೆ ಭಾರಿ ನರ್ಕ ಕೊಡ್ತಾವಳೆ. ನನ್ನ ಹೆಣ್ಮಕ್ಳಿಗೂ ನರ್ಕ ಕೊಡ್ತಾವಳೆ. ನನ್ನ ಮಗ ಮದುವೆಯಾಗಿ ಎಷ್ಟು ವರ್ಷ ಆತವ? 10 ವರ್ಷ ಆಯ್ತು. 10 ವರ್ಷದಿಂದ ಕೋರ್ಟಿಗೆ ಹಾಕಿದ್ದು, ಲಾಯರಿಂದ ಇದು ಮಾಡಿದ್ದು. ನನ್ನ ಗಂಡ ಬೇಡ ಅಂತ ಹೇಳಿ ತೊಂದರೆ ಕೊಡ್ತಾವಳೆ. ಏನಕ್ಕೆ ತೊಂದರೆ? ಏನು ಕೊಡ್ತಾವಳೆ? ಆಸ್ತಿ ಮನೆ ನನ್ನ ಹೆಸರಿಗೆ ಆಗಬೇಕು, ನೀವು ಮಗ ಸೊಸೆ ನೀವು ಇರಬಾರ್ದು, ನಿನ್ನ ಹೆಣ್ಮಕ್ಳು ಚೆನ್ನಾಗಿ ನೋಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಭಾರಿ ತೊಂದರೆ ಕೊಡ್ತಾವಳೆ ಸರ್. ನನಗೆ ಮನೆ ಸಿಕ್ಕಬೇಕು, ಮನೇಲಿ ನಾನು ನೆಮ್ಮದಿಯಾಗಿ ಸಾಯಬೇಕು, ನಾನು ಕಟ್ಟಿದ ಮನೇಲಿ ನಾನು ಇರಬೇಕು. ನನ್ನ ಜೊತೆ ಬಾಳಕಲ್ಲ ಅಂತ ಅಂದ್ಬಿಟ್ಟು ಸಪೋರ್ಟ್ ಕೊಡ್ತದೆ. ಟೇಷನ್ ಹೋದ್ರೆ ನನ್ನ ಕಡೆ ಸಪೋರ್ಟ್ ಆಯ್ತಿಲ್ಲ. ದಯವಿಟ್ಟು ನನಗೆ ಸಾಕ್ಷಿ ಕೊಡಿಸ್ಬೇಕು. ಯಾರು ಹಿಂಸೆ ಕೊಡ್ತಾರೆ? ನನ್ನ ಹೆಂಡತಿ ರಾಮೇಶ್ ಅಂತ ಚಿಕ್ಕಪ್ಪ ಅಂತ ಅವ್ರ ಕಡೆಗೆ ಸಪೋರ್ಟು. ದಯವಿಟ್ಟು ಅವ್ರ ಊರೂರೇ ಸಪೋರ್ಟ್ ಆಗ್ತದೆ. ದಯವಿಟ್ಟು ನಮಗೆ ಸಾಕ್ಷಿ ಕೊಡಿಸ್ಬೇಕಂತ ಆಫೀಸ್ ಬಂದಿದ್ದೀನಿ. ಕೋರ್ಟಿಗೆಲ್ಲ ಆಗ್ತೆ, ಯಾವುದು ಬಗೆಹರಿತಿಲ್ಲ. ಏನಂತಾರೆ ಅವರು? ಅವರು ಬರೋಲ್ಲ ಅಂತಾರೆ. ಅವಳಿಗೆ ಜಮೀನು ಬೇಕು, ನಾನು ಬೇಡ ಅಂತಾರೆ. ಅವಳು ಆಶ್ರಮಕ್ಕೆ ಹಾಕು ಅಂತಾರೆ. ನೀನು ಜಮೀನೇನು ಬರ್ಕೊಟ್ಬಿಟ್ಟು ನೀನು ಹೋಗಿ ಸಾಯಿ ಅಂತಾರೆ. ನಿಮ್ಮ ನಮ್ಮ ಹೆಸರು ಮಂಜುನಾಥ್ ಅಂತ.